ಈ ದಿನ ತುಂಬ ಸಂತೋಷದ ಸುದ್ದಿ. ಯಾಕೆಂದರೆ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಆಗ್ತಾ ಇದ್ದಾರೆ. ನಾವು ತುಂಬ ಆಸೆ ಇಟ್ಕೊಂಡು ತುಂಬ ವರ್ಷಗಳಿಂದ ಅವ್ರು ಆಗಬೇಕು ಅಂತ ಎಲ್ಲರ ಇದಿತ್ತು, ಅಭಿಪ್ರಾಯ ಇತ್ತು. ಇವತ್ತು ಆಗ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಎಲ್ಲರ ಖುಷಿಯಿಂದ ಇವತ್ತು ವಿಶೇಷ ಪೂಜೆ ಕೊಡ್ತಾರೆ ದೇವಸ್ಥಾನಗಳಲ್ಲಿ. ಡಿ ಕೆ ಶಿವಕುಮಾರ್ ಇವತ್ತು ಚಾರ್ಜ್ ತಗೊತಾ ಇದ್ದಾರೆ. ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅಂತ ಅವರ ಗುರಿ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ ಅವರ ವಿಷನ್ ಇದೆ, ಒಂದು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ GBA ಏನು ಮಾಡಿದಾರೋ ಅದೆಲ್ಲ ಫುಲ್ ಡೆವಲಪ್ಮೆಂಟ್ ಮಾಡಿ ಜನಗಳಿಗೆ ತುಂಬ ಅನುಕೂಲ ಮಾಡಬೇಕು ಅಂತ ಅವರ ಆಸೆ ಇದೆ. ಖಂಡಿತ ನೆರವೇರುತ್ತೆ. ನಾವೆಲ್ಲ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇವತ್ತು ಎಲ್ಲ ವಿಶೇಷ ಪೂಜೆ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಬೇಕು, ದೇವರು ಅವ್ರಿಗೆಲ್ಲ ಆಶೀರ್ವಾದ ಐಶ್ವರ್ಯ ಎಲ್ಲ ಕೊಡಬೇಕು ಅಂತ, ನಮ್ಮೆಲ್ಲರ ಕಾರ್ಯಕರ್ತರಿಗೂ ಶಕ್ತಿ ತುಂಬಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತ ಇವತ್ತು ಬಯಸ್ತಾ ಇದ್ದೀನಿ. ನಮಸ್ಕಾರ. ನಾವು ನಮ್ಮ ಉತ್ರಳ್ಳಿ ಆಂಜನೇಯನ ಯಾವಾಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ. ಅವರ ಏನೇ ಆಂಜನೇಯನ ನಾವು ಪೂಜೆ ಮಾಡಿಕೊಂಡು ಮೊದಲನೇದಾಗಿ ಯಾವತ್ತೂ ಶ್ರೇಯಸ್ಸು ಆಯಸ್ಸು ಹೆಚ್ಚಿಗೆ ಆಗುತ್ತೆ. ಇದು ತುಂಬ ಹಲವಾರು ನಮ್ಮಂಥ ಯೂತ್ಸ್ ಆಗ್ಬೋದು, ಇಲ್ಲ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ ಕಟ್ಟಾಳುಗಳಿದ್ದಾರೆ, ಅವ್ರಿಗೊಂದು ಆಸೆ ಇತ್ತು. ನಮ್ಮ ಡಿ ಕೆ ಶಿವಕುಮಾರ್ ಸರ್ ಪಕ್ಷ ಸಂಘಟನೆ ಆಗಲಿ, ಮತ್ತು ಯಾವುದ್ಯಾವುದು ಈ ಮೇಕೆದಾಟು ಒಳ್ಳೊಳ್ಳೆ ಪಾದಯಾತ್ರೆ ಹಿಂದಿಡ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ನೆಕ್ಸ್ಟು ಅಭಿವೃದ್ಧಿ ಅಧಿಕಾರರು ಅಂತಲೇ ಇವ್ರ ಹೆಸರು. ಟ್ರಬಲ್ ಶೂಟರ್ ಅಂತ, ನಮ್ಮ ಕನಕಪುರದ ಬಂಡೆ ಅಂತಲೇ ಹೆಸರುವಾಸಿಯಾಗಿರೋ ನಮ್ಮ ಶಿವಕುಮಾರ್ ಅಣ್ಣ, ಮತ್ತು ನಮ್ಮಂಥ ಯೂತ್ಸ್ನ ಎಷ್ಟೋ ಜನ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು ಡಿ ಕೆ ಎಸ್ ಬ್ರದರ್ಸ್ಗೆ. ನಮ್ಮ ಸುರೇಶ್ ಅವರು ಅಷ್ಟೇ, ಗ್ರೌಂಡ್ ಲೆವೆಲ್ ಯಾರು ವರ್ಕ್ ಮಾಡ್ತಾರೆ ಎಲ್ಲರನ್ನೂ ಒಂದು ವಿಶ್ವಾಸವಾಗಿ ತೊಗೊಂಡು ಬೆಳವಣಿಗೆ ಮುಖಾಂತರ ಪಕ್ಷ ಸಂಘಟನೆ ಗಟ್ಟಿ ನಮ್ಮ ಬೆಂಗಳೂರು ಸೌತ್ ಆಗ್ಬೋದು, ನಮ್ಮ ಗ್ರಾಮಾಂತರದಲ್ಲಿ 8 ಕಾನ್ಸ್ಟಿಟ್ಯೂನ್ಸಿ ಪ್ರತಿಯೊಂದು ಇವ್ರನ್ನೂ ಗುರುತಿಸಿ, ಆಮೇಲೆ ನೆಕ್ಸ್ಟು GBA ಚುನಾವಣೆ ಬರ್ತಾಯಿದೆ. ಇದರಲ್ಲಿ ತುಂಬ ಎಲ್ಲ ಶ್ರಮ ಪಟ್ಟಿರೋಂಥ ಎಲ್ಲ ಅಭ್ಯರ್ಥಿಗಳು, ಆಮೇಲೆ ದಿನ ಬೆಳಗ್ಗೆ ಎದ್ದರೆ ಜನಗಳ ಮಧ್ಯೆ ಇರುವಂಥ ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಉಮಾದೇವಿ ಮೇಡಮ್ ಆಗ್ಬೋದು, ನಮ್ಮ ರಾಜು ಸರ್ ಆಗ್ಬೋದು, ಗುಂಡ್ಮಣಿ ಅಣ್ಣ, ಮತ್ತು ಯಾರ್ಯಾರು ಇದ್ದಾರೆ ಇಲ್ಲೆಲ್ಲ ಕಾರ್ಯಕರ್ತರು ತುಂಬ ಈಗಿಂದ ಅಂತಲ್ಲ, ಅವರು ಪಾಪ 30-35 ವರ್ಷದಿಂದನೂ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಮ್ಮ ಭಾಗದಲ್ಲಿ ನಮ್ಮ ಕುಮಾರಣ್ಣ ಆಗ್ಬೋದು, ಇಲ್ಲ ನಮ್ಮ ಟೋಪಿ ಪ್ರಸಾದ್ ಸರ್ ಆಗ್ಬೋದು, ಎಲ್ಲ ಅವಾಗಿಂದನೂ ಸಂಘಟನೆ ಮುಖಾಂತರ ಬರ್ತಾಯಿದ್ದೀವಿ. ನಮ್ಮ ಸಾಹೇಬ್ರಿಗೆ ಇನ್ನೂ ದೇವರ ಆರೋಗ್ಯ ಆಯುಷ್ ಯಶಸ್ಸು ಕೊಡಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಇದು ರಾಜ್ಯಾದ್ಯಂತ ಜನರ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಇವತ್ತು ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಂತೋಷ ಆಗಿದೆ. ಇಡೀ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಕಡೆಗಳು ಸ್ವೀಟನ್ನು ಹಂಚೋ ಮೂಲಕ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದಿನ ಇವತ್ತು ನಮ್ಮ ಉತ್ರಳ್ಳಿ ಭಾಗದ ಎಲ್ಲ ಅಕ್ಕಪಕ್ಕದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಇವತ್ತು ಪೂಜೆಯನ್ನು ಉತ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ವಿ. ಅವ್ರಿಗೆ ನಮ್ಮೆಲ್ಲರ ಇಂದನೂ ಅವರಿಗೆ ಒಂದು ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತು ಮುಂದೆ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಎಲ್ಲ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲರೂ ಆಶೆ ಇಟ್ಕೊಂಡಿದ್ವಿ. ಖಂಡಿತ ಆಗುತ್ತೆ. ಮುಂದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಹಿಂದೆ ಗುಂಡೂರಾವ್ ಅವರಾಗಿದ್ದರು, ದಿನೇಶ್ ಗುಂಡೂರಾವ್ ಅವರು, ಅದಕ್ಕೂ ಮೊದಲು ಬೇರೆಯವರೆಲ್ಲ ಆಗಿದ್ದರು. ಪಾರ್ಟಿನ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋಕ್ಕೆ ಭಾರಿ ಕಷ್ಟಪಡ್ತಾಯಿದ್ರು. ಆ ಸಮಯದಲ್ಲಿ ಒಂದು ದೃಢವಾದ ಸ್ಥಿತಿ ಇರಲಿಲ್ಲ. ಆ ಸ್ಥಿತಿನಲ್ಲಿ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಪಕ್ಷದ ಚುಕ್ಕಾಣಿಯನ್ನು ಕೊಡ್ತಾರೆ. ಆ ಪಕ್ಷದ ಚುಕ್ಕಾಣಿ ಅವ್ರಿಗೆ ಎಷ್ಟು ನೋವಿತ್ತು. ನಾನು ಹಿಂದೆ ಒಂದು ಸಾರಿ ಎಲ್ಲ TVಗಳಲ್ಲೂ ಹೇಳಿದೆ, ಕೆಳಗಿರೋ ಚಕ್ರ ಮೇಲಕ್ಕೆ ಹೋಗುತ್ತೆ, ಮೇಲ್ಗಿರೋ ಚಕ್ರ ಕೆಳಗೆ ಬರುತ್ತೆ ಅಂತ. ಅಮಿತ್ ಶಾ ಅವರ ಒಂದೇ ಒಂದು ಮಾತುಗೋಸ್ಕರ ಏನೂ ಮಾಡದೇ ಇರತಕ್ಕಂತಹ ಇವತ್ತು ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸು GST ಪ್ರತಿಯೊಂದೂ ಕ್ರಮಬದ್ಧವಾಗಿ ನೀಟಾಗಿ ಕಟ್ಟಿಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೆ ತೊಂದರೆ ಕೊಟ್ಟರು. ಅದರ ನೋವು ಮತ್ತು ಕಾರ್ಯಕರ್ತರು, ಇಡೀ ಕರ್ನಾಟಕದ ಕಾರ್ಯಕರ್ತರಿಗೆ ನೋವಾಯಿತು. ಆ ನೋವನ್ನು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಹೇಳಿ ಸುಮಾರು 136 ಸೀಟು ಪ್ಲಸ್ 2 ಸೀಟು 138 ಸೀಟ್ಗಳನ್ನ ಕಾಂಗ್ರೆಸ್ಗೆ ತಂದುಕೊಟ್ರು. ಆ ಸಮಯದಲ್ಲಿ ಪಕ್ಷಕ್ಕೋಸ್ಕರ ದುಡಿದಂತಹ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಮಧ್ಯೆ ಪೈಪೋಟಿ ಇತ್ತು. ಶಿವಕುಮಾರ್ ಸಾಹೇಬರಿಗೆ ಸಿಗಬೇಕಾಗಿತ್ತು. ಯುವ ಪಡೆ ಶಿವಕುಮಾರ್ ಅವರ ಹಿಂದೆ ನಿಂತು ಹಾಗೂ ಕರ್ನಾಟಕದಾದ್ಯಂತಹ ಶಿವಕುಮಾರ್ ಅವರಿಗೆ CM ಕೊಡಬೇಕು ಅಂತ ಎಲ್ಲರೂ ಒತ್ತಾಸೆಯಾಗಿತ್ತು. ಬಟ್ ಈ ದಿವಸ
ಆ ದೇವರ ಕೃಪೆ, ಅವ್ರು ನಂಬಿರ್ತಕ್ಕಂಥ ದೇವರುಗಳು ಕೆಂಕೇರಮ್ಮ, ಕಬ್ಬಾಳಮ್ಮ, ಬೆಟ್ಟದರ್ಸಮ್ಮ, ಅಜ್ಜಯ್ಯ ಎಲ್ಲರ ಆಶೀರ್ವಾದದಿಂದ ಆ ದೇವರು ಅವರ ಸ್ವಪ್ರಯತ್ನದಿಂದ, ಇದರಲ್ಲಿ ಬೇರೆಯವರ ಪ್ರಯತ್ನ ಇದೆ ಅಂತ ಹೇಳೋದು ಸುಳ್ಳು. ಒಂದು ಅವರು ನಂಬಿರ್ತಕ್ಕಂತಹ ದೇವರು, ಇನ್ನೊಂದು ಅವರು ಸ್ವಪ್ರಯತ್ನ. ಅವರು ಯಾವ ರೀತಿ ಪುಟಿದೆದ್ದು ಬಂದರು, ಅವರು ಕೊಟ್ಟಿರ್ತಕ್ಕಂತಹ BJP ಅವರು ಕೊಟ್ಟಿರ್ತಕ್ಕಂಥ ಟಾರ್ಚರು ಮತ್ತು ಇನ್ನೊಂದು ಎಲ್ಲವನ್ನೂ ನೋಡಿದ್ರೆ ಅವರ ರಾಜಕೀಯ ಜೀವನ ಅಂತ್ಯವಾಗಬೇಕಾಗಿತ್ತು. ಅಂತ್ಯವಾಗಲಿಲ್ಲ. ಅದನ್ನು ಇವರಿಗೆ ಮುಳ್ಳು ರೂಪದಲ್ಲಿ ಚುಚ್ಚುವಂತೆ ಮಾಡಿ ಇವತ್ತು 136+2 ಸೀಟನ್ನು ತಗೊಂಡು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಇವತ್ತು ನಮ್ಮ ಉತ್ತರಳ್ಳಿ ಭಾಗದಲ್ಲಿ ಉಮಾದೇವಿ, ಶ್ರೀನಾಥ್ ಗೌಡ, ರಂಜಿತ್ತು ಮತ್ತು ಇನ್ನೂ ಕೆಲವು ನಾಯಕರುಗಳು ಇದು ನಾವೆಲ್ಲ ಸೇರಿ, ನಾನು ಹೊಸದಾಗಿ ನನಗೂ ಬ್ಲಾಕ್ ಅಧ್ಯಕ್ಷನ್ ಮಾಡಿದ್ರು ಈ ಭಾಗದಲ್ಲಿ, ಉತ್ತರಳ್ಳಿ ಭಾಗದಲ್ಲಿ ಒಂದು ಯುವ ಪಡೆ ಕಟ್ಟಬೇಕು ಮತ್ತು ಇವ್ರನ್ನೆಲ್ಲ ಗೆಲ್ಲಿಸ್ಕೊಬರ್ತಕ್ಕಂಥ ಹೊಣೆಯನ್ನು ನಮಗೂ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ಕ್ಯಾಂಡಿಡೇಟ್ಗಳು ಏನಿದ್ದಾರೆ ಅವ್ರನ್ನೆಲ್ಲ ಗೆಲ್ಲಿಸಿ ಇವತ್ತು ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ನಮಗೆ ಈ ಭಾಗದಲ್ಲಿ ಹೆಚ್ಚಿನ ಶಕ್ತಿ ಬಂದಿದೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆ ಓಟ್ಗಳನ್ನ ತರಬೇಕು. ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ರೆ SM ಕೃಷ್ಣದ ಅವರ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರಾದರು. ನೀವೇನು ನೋಡ್ತಾ ಇದ್ದೀರ HSR ಲೇಔಟು, ಅದನ್ನೆಲ್ಲ ಒಂದು ಇನ್ಫೋಸಿಸು ಈ ಥರ ಎಲ್ಲ ಒಂದು IT BT ಇವೆಲ್ಲ ಬರೋಕ್ಕೆ ಕಾರಣ, ಮೂಲ ಕಾರಣ ಶಿವಕುಮಾರ್ ಅವರು. ಅವರ ನೇತೃತ್ವದಲ್ಲಿ ಇನ್ನೂ 2 ವರ್ಷ ಇದೆ, ಅದ್ಭುತವಾಗಿ ಕೆಲಸ ಮಾಡಿ ಇನ್ನೂ 5 ವರ್ಷ, 2+5 7 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ನಾವು ಕಾರ್ಯಕರ್ತರು ಹಗಲಿರುಳು ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು, ನಮಗೆ ಇಲ್ಲಿ DK ಸುರೇಶ್ರವರು ಸೋತಿರ್ಬೋದು, ಬಟ್ ನಮಗೆ ಇಲ್ಲಿ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಜೈ GK ಸಾಹೇಬ್ರಿಗೆ. ಈ ದಿವಸ ಎಲ್ರಿಗೂ ವಂದನೆಗಳನ್ನ ಅರ್ಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. कांग्रेस पार्टी की सिद्धरामಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನೂತನ CM ಆಗಿ ಸ್ವೀಕರಿಸುವಂತ DK ಶಿವಕುಮಾರ್ ಸಾಹೇಬರಿಗೆ, ನೂತನ CM ಆಗಿ DK ಶಿವಕುಮಾರ್ ಸಾಹೇಬರಿಗೆ, ಸುರೇಶ್ ಅಣ್ಣರ್ಗೆ, ಹುಬ್ಬಳ್ಳಿ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಅಣ್ಣವ್ರಿಗೆ ಮತ್ತೆ ರಂಜಿತ್ ಅಣ್ಣರ್ಗೆ, ಈ ಭಾಗದಲ್ಲಿ ಉತ್ತರಳ್ಳಿ ಭಾಗದಲ್ಲಿ ಉತ್ತರಳ್ಳಿ ಭಾಗದಲ್ಲಿ ಮಹಿಳೆಯ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉಮಾದೇವಿ ಅಕ್ಕ ಅವರು ತುಂಬ ಅಚ್ಚುಕಟ್ಟಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು. ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಉತ್ತರಳ್ಳಿಯ ಭಾಗದ ಅಧ್ಯಕ್ಷರಾದಂಥ ಪ್ರಸಾದ್ ಅಣ್ಣವರು ಮತ್ತು ಶ್ರೀನಾಥ್ ಗೌಡ್ರವರು, ರಂಜಿತ್ ಅಣ್ಣ ಅವರು, ಗೋಪಿ ಅವರು, ವಿಜಯ್ ಕುಮಾರ್ ಅವರು ಮತ್ತು ಇವ್ರನ್ನೆಲ್ಲರನ್ನು ಒಗ್ಗೂಡಿಸೋದಕ್ಕೆ ಗುಂಡ್ಮನಿ ಸೀನಣ್ಣವರು ಮತ್ತು ಸಂತು ಪ್ರಶಾಂತ್ ಇವರೆಲ್ಲರೂ ಸಹ ಉಮಾದೇವಿ ಅಕ್ಕರ ಜೊತೆ ಕೈ ಜೋಡಿಸೋದಕ್ಕೋಸ್ಕರ ನಾವು ಈ ಭಾಗದಲ್ಲಿ, ಉತ್ತರಳ್ಳಿ ಭಾಗದಲ್ಲಿ ಮಹಿಳೆಯವ್ರನ್ನ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಮಹಿಳೆಯರು ಹೋರಾಟ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಮಹಿಳೆಯರು ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಇವಾಗ ಆಕಾಂಕ್ಷಿಯಾಗಿದ್ದಾರೆ. ಮುಂದೆ ಅವರಿಗೆ ಟಿಕೆಟ್ ಸಿಕ್ಕಿ ಈ ಉತ್ತರಳ್ಳಿ ಭಾಗದಲ್ಲಿ ಜಯಶಾಲಿಯಾಗಿ ಮೂಡಿ ಬರಬೇಕನ್ನೋದು ನಮ್ಮೆಲ್ಲರ ಆಸೆ. ಅಷ್ಟು ಮಾತ್ರ ಅಲ್ಲದೆ ಸಂಜೆ 4:05 ಉತ್ತರಳ್ಳಿಯಲ್ಲಿ ಮತ್ತೆ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ನೀವೆಲ್ಲರೂ ಉತ್ತರಳ್ಳಿ ಜನಗಳು ಎಲ್ಲರೂ ಸೇರಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮತ್ತು ಈ ಉತ್ತರಳ್ಳಿ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮಾಡಬೇಕಾಗುತ್ತೆ. ಈ ಉತ್ತರಳ್ಳಿ ಭಾಗದ ಏನು ಸುಬ್ರಹ್ಮಣ್ಯಪುರ ವಾರ್ಡ್ ಮತ್ತು ವಸಂತಪುರ ವಾರ್ಡ್ ಮತ್ತು ಸಾರ್ವಭೌಮ ನಗರ ವಾರ್ಡ್, ಉತ್ತರಳ್ಳಿ ವಾರ್ಡ್, ಈ 4 ವಾರ್ಡ್ಗಳನ್ನು ಸಹ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಈ ಹೊಸದಾಗಿ ಒಂದು ಅಧ್ಯಕ್ಷರಾಗಿ ಪ್ರಸಾದ್ ಅಣ್ಣವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸೋಣ. ಅಷ್ಟು ಮಾತ್ರ ಅಲ್ಲದೆ ಇನ್ನು ಮುಂದೆ ಈ ಉತ್ತರಳ್ಳಿ ಭಾಗದಲ್ಲಿ ಒಂದು ಕಾಂಗ್ರೆಸ್ ಬಾವುಟನ ಆರಿಸಬೇಕು, ಕಾಂಗ್ರೆಸ್ನ ಎತ್ತಿ ಹಿಡಿಬೇಕು. ಒಂದು ಮಹಿಳೆಯರು, ಪುರುಷರು ಪ್ರತಿಯೊಬ್ಬರು ಒಗ್ಗೂಟಾಗಿ ಸೇರಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸಾಹೇಬರು ನಮ್ಮ ಜೊತೆಲಿದ್ದಾರೆ. ನಾವು ಯಾವುದಕ್ಕೂ ಅಂಜುವಂಥದ್ದಿಲ್ಲ, ಭಯ ಪಡುವಂಥದ್ದಿಲ್ಲ. ಯಾಕಂತಂದರೆ ಅವರು ಸುಮ್ಮನೆ DK ಶಿವಕುಮಾರ್ ಆಗಿ ಬಂದಿಲ್ಲ. ಅವರು ಕನಕಪುರದ ಬಂಡೆಯಾಗಿ, ಸಾತನೂರಿನ ಹುಲಿಯಾಗಿ ಅವರು ಬಂದಿದ್ದಾರೆ. ಹಾಗಾಗಿ ಈ ಕನಕಪುರ ಭಾಗದ ಜನಗಳಿಗೂ, ಉತ್ತರಳ್ಳಿ ಭಾಗದ ಜನಗಳಿಗೂ, ಈ ಕರ್ನಾಟಕದ ಜನಗಳಿಗೂ ಸಹ ಶುಭ ಕೋರುವವರು ಆಗಿದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕರ್ತರಿಗೆ ಯಾರು ಕೈ ಬಿಡೋದಿಲ್ಲ ಅವರು. ಯಾಕಂದರೆ ಯಾರೇ ಕೈ ಬಿಟ್ಟರು ಸಹ ನಮ್ಮ ಸಾಹೇಬರು ಯಾರನ್ನೂ ಕೈ ಬಿಡೋರಲ್ಲ. ಯಾಕಂದರೆ ಪ್ರತಿಯೊಬ್ಬರು ಸಹ ಒಗ್ಗೂಟಾಗಿ ತಗೊಂಡು ಹೋಗುವಂಥವ್ರು. ಯಾಕಂತಂದರೆ ಅವರು ತುಂಬ ಕಷ್ಟ ಬಿದ್ದಿದ್ದಾರೆ ಸಾಹೇಬರು. ಇವತ್ತು CM ಪಟ್ಟ ಏರಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ.
ಘಟಾನುಘಟಿ ನಾಯಕರುಗಳು ಇದ್ದರೂ ಸಹ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಿಗಬೇಕಾಗಿತ್ತು CM ಪೋಸ್ಟು. ಆದರೆ ಸೀನಿಯರ್ ಆಗಿ ಸಿದ್ದರಾಮಯ್ಯ ಸಾಹೇಬರು ಸಹ ಜೊತೆಲಿ ದುಡಿದಿದ್ದಾರೆ. ಅವ್ರಿಗೂ ಸಹ ಒಂದು 2.5 ವರ್ಷ ಅವ್ರಿಗೆ ಕಾಲಾವಕಾಶ ಕೊಡೋಣ ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲಿ ಅದೊಂದು ಮಾತುಕತೆ ಆಗಿ ಇವತ್ತು ನಾವು CM ಆಗಿ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ನೋಡೋಕೆ ತುಂಬ ಭಾಗ್ಯವಂತರಾಗಿದ್ದೇವೆ. ಈ ಭಾಗದಲ್ಲಿ ತುಂಬ दीर्घमायुः ದಂಪತ್ಯೋಃ ಆಂಜನೇಯ ಸ್ವಾಮಿ ಪ್ರಸಾದೇನ ಸರ್ವಾಭೀಷ್ಟಫಲಸಿದ್ಧಿರಸ್ತು. ಒಳ್ಳೆಯದಾಗಲಿ ಸರ್. ಆಂಜನೇಯ ಸ್ವಾಮಿ ಹತ್ರ ಇರಲಿ. ಇಲ್ಲಿ ತಗೊಳ್ಳಿ ಈಸ್ಕೊಂಡ್ ಬಂದ್ಬಿಡಿ ಮೇಡಮ್, ಬಂದ್ಬಿಡಿ ಅಮ್ಮ, ನೀವು ಈ ಕಡೆ ಬಂದ್ಬಿಡಮ್ಮ, ಆ ಕಡೆ ಹೋಗಿ ಈಸ್ಕೊಂಡು ಆಚೆ ಬಂದ್ಬಿಡಿ. ಮೇಡಮ್ ಈ ಕಡೆ ಬನ್ನಿ ಮೇಡಮ್. ಮೇಡಮ್ ನೀವು ಈ ಕಡೆ ಹಿಂಗ್ ಬಂದ್ಬಿಡಿ. ಹಿಂಗೋಗಿ ಬಾಲಾಜಿ ಇಲ್ಲಿ ತಗೊಳ್ಳಿ